ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಇವತ್ತಿನ ದಿವಸ ನಿಮಗೆ ಒಂದು ವಿಭಿನ್ನವಾದ ಸಾರು, ಯಾವುದರ ಸಾರು, ನೆಲ್ಲಿಕಾಯಿ ಸಾರು, ಬೆಟ್ಟದ ನೆಲ್ಲಿಕಾಯಿಯ ಸಾರನ್ನು ಮಾಡಿ ತೋರಿಸುವ ಅಂತ ಬಂದಿದ್ದೇನೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಿಮಗೆ ಗೊತ್ತಿದೆ ನೆಲ್ಲಿಕಾಯಿ ದೇಹಕ್ಕೆ ಎಷ್ಟು ಒಳ್ಳೆಯದು, ತಂಪು ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ತಿಳಿ ಸಾರು ಭಾಳ ಸೂಪರಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರು. ಬೆಟ್ಟದ ನೆಲ್ಲಿಕಾಯಿ ತಿಳಿಸಾರು ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು? ನಾನು ಫ್ರೆಶ್ ಆಗಿರುವಂಥ ಒಂದು 6 ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡಿದ್ದೇನೆ. ತೆಂಗಿನಕಾಯಿ ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1.5 ಸ್ಪೂನು ಮೆಣಸು, 1.5 ಸ್ಪೂನು ಜೀರಿಗೆ, 5 ಹಸಿಮೆಣಸಿಕಾಯಿ ಸೀಳಿ ಇಟ್ಕೊಂಡಿದ್ದೆ ಅದು, 1 ಇಂಚಿನ ಶುಂಠಿ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಉದ್ದಿನಬೇಳೆ, ಒಗ್ಗರಣೆಗೆ ಸಾಸಿವೆ, ಒಗ್ಗರಣೆಗೆ ಒಣಮೆಣಸಿನಕಾಯಿ 1 ತುಂಡು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಇಂಗು, ಹುಣಸೆ ಹಣ್ಣಿನ ರಸ, ಇನ್ನು ರುಚಿಗೆ ಬೇಕೇ ಬೇಕಲ್ಲ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ. ಸ್ನೇಹಿತರೆ, ಏನೇನು ಪದಾರ್ಥಗಳು ಬೇಕು ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದೆ. ಈಗ ಈ ಸಾರಿಗೆ ಎಷ್ಟು ಸಾರು ಮಾಡ್ತೀವಿ ನಾವು ಅಂತ ಹೇಳಿ ಮೊದಲು ನೋಡ್ಕೊಳ್ಳೋಣ. ಮೊದಲಿಗೆ ನಮಗೆ ಎಷ್ಟು ಸಾರು ಬೇಕು ಅಂತ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು. ನಾನು ಇದಿಷ್ಟು ತೆಗೆದಿಟ್ಕೊಂಡಿರೋವಂಥದ್ದು 1.5 ಲೀಟ್ರ್ ನೀರು, 1.5 ಲೀಟ್ರ್ ಸಾರಿಗೆ. ಅದಕ್ಕೆ ನಾನು ಈಗೇನು ಪದಾರ್ಥಗಳು ತೆಗೆದಿಟ್ಕೊಂಡಿದ್ದೀನಿ, ಅದು 6 ನೆಲ್ಲಿಕಾಯಿ ತೆಗೆದಿಟ್ಕೊಂಡಿದ್ದೀನಲ್ಲ, ಇದು 1.5 ಲೀಟ್ರ್ ತಿಳಿ ಸಾರಿಗೆ ಸಾಕಾಗುತ್ತೆ. ಅದಕ್ಕೆ ಮೊದಲು ನಾವು ಈ 1/4 ಲೀಟ್ರ್ನಷ್ಟು ನೀರನ್ನು ಪಾತ್ರೆ ಅಥವಾ ಕುಕ್ಕರ್ ಪ್ಯಾನ್ ಅಥವಾ ಈ ಥರ ಒಂದು ಡೀಪ್ ಆಗಿರೋದು ಒಂದು ಬಾಣಲೆಗೆ ಹಾಕಿ ಇದನ್ನು ಬಿಸಿಯಾಗಲಿಕ್ಕೆ ಬಿಡಬೇಕು. ಇದನ್ನು ಬಿಸಿಯಾಗಲಿಕ್ಕೆ ಬಿಡೋಣ, ಅದ್ರ ಪಾಡಿಗೆ ಅದು ಬಿಸಿ ಆಗ್ತಿರುತ್ತೆ. ನೆಕ್ಸ್ಟು ಮಸಾಲೆ ಹುರ್ಕೋಬೇಕಲ್ಲ. ಈ ಜೀರಿಗೆ ಮೆಣಸು ಎಲ್ಲ ಹಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಸಿ ಹಾಕಬಾರ್ದು. ಅದಕ್ಕೆ ಒಂದೇ 1 ಸ್ಪೂನು ಆಯಿಲ್ ಹಾಕಿದ್ದೀನಿ, ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ತುಪ್ಪವನ್ನು ಹಾಕ್ಕೊಳ್ಳಿ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನಾನು ಇವಾಗ ರಿಫೈಂಡ್ ಆಯಿಲ್ ಉಪಯೋಗಿಸಿದ್ದೀನಿ. ಇದಕ್ಕೆ ನಾವೇನು ತೊಗೊಂಡಿದ್ವಲ್ಲ 1.5 ಸ್ಪೂನು ಒಣಮೆಣಸು, ಆ ಮೆಣಸಿನ ಕಾಳನ್ನು ಈ ಎಣ್ಣೆಯಲ್ಲಿ ಹಾಕೋಣ. ಇದಕ್ಕೆ ಇದರ ಜೊತೆಗೇ ಒಂದು 1.5 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕೋಣ. ಇದು ಉದ್ದಿನ ಬೇಳೆ ಏನಕ್ಕೆ ಅಂದರೆ ಈ ಸಾರು ಬೈಂಡಿಂಗ್ ಬರಬೇಕಲ್ಲ. ನಾವಿಲ್ಲಿ ತೊಗರಿ ಬೇಳೆಯನ್ನು ಉಪಯೋಗಿಸ್ತಿಲ್ಲ, ಹಾಗಾಗಿ ಅದು ಬೈಂಡಿಂಗ್ ಬರಬೇಕು ಅಂತ ಅಂದರೆ ಉದ್ದಿನ ಬೇಳೆ ಹಾಕಿದ್ರೆ ಒಳ್ಳೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಹಾಗಾಗಿ ಉದ್ದಿನ ಬೇಳೆಯನ್ನು ಮತ್ತು ಮೆಣಸನ್ನು ಕ್ಲೀನಾಗಿ ಹುರ್ಕೊಳ್ಳೋಣ. ಫಸ್ಟು ಉದ್ದಿನ ಬೇಳೆ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ನೋಡಿ, ಉದ್ದಿನಬೇಳೆ ಆಗಿದೆ, ಕೆಂಪಗಾಯಿತು. ಈಗ ಜೀರಿಗೆ ಹಾಕೋಣ. ಇಲ್ಲೇ ಜೀರಿಗೆ ಬೇಗ ಆಗೋಗುತ್ತಲ್ಲ, ಅದಕ್ಕೆ ಹೆಚ್ಚು ಹೊತ್ತು ಕಾಯಬೇಕಾಗಿಲ್ಲ. ಇದಕ್ಕೆ ತೆಂಗಿನಕಾಯಿ, ನಾವೇನು ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದಿಟ್ಕೊಂಡಿದ್ವಿ, ಆ ಅರ್ಧ ಹೋಳು ತೆಂಗಿನಕಾಯನ್ನು ಕೂಡ ಇಲ್ಲೇ ಹಾಕಿ ಒಂದಷ್ಟು ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋವಂಥ ಸ್ವಲ್ಪ ಈ ಮಾಯಿಶ್ಚರು ಅಥವಾ ಹಸಿ ವಾಸನೆ ಏನಿರುತ್ತೆ ಅದು ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ಸಾರು ನಿಮಗೆ ಒಳ್ಳೆ ಘಮ ಬರುತ್ತೆ. ಈ ಕಾಯನ್ನು ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ. ನೋಡಿ, ಇದಾಗಿದೆ, ಸಾಕು. ಇದನ್ನು ಆಫ್ ಮಾಡಿಬಿಡೋಣ. ಒಲೆಯನ್ನು ಬಂದ್ ಮಾಡಿದ್ದೇನೆ. ನೋಡಿ, ಹೀಗೆ ಹಚ್ಕೊಂಡಿದ್ದೀನಿ. ನೆಲ್ಲಿಕಾಯನ್ನು ಹಚ್ಕೊಂಡು ಅದನ್ನು ಕೂಡ ಇಲ್ಲೇ ಹಾಕಿದ್ದೇನೆ. ಇದನ್ನು ರುಬ್ಕೊಂಬರಬೇಕು. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಕೆಲವರು ಕೈಯಲ್ಲಿ ರುಬ್ತಾರೆ, ಕೈಯಲ್ಲಿ ರುಬ್ಬೋಕ್ಕೆಲ್ಲ ಎಲ್ಲರ ಮನೇಲೂ ಅನುಕೂಲಗಳಿರಲ್ಲ ಈಗ. ಹಾಗಾಗಿ ಮಿಕ್ಸಿಯಲ್ಲೇ ರುಬ್ಬೋದು ಒಳ್ಳೆಯದು ಅಂತ ಅನ್ಕೋತೀನಿ. ಇದನ್ನು ರುಬ್ಕೊಂಬರ್ತೀನಿ. 1/4 ಲೀಟ್ರ್ ನೀರು ಏನು ಹಾಕ್ಕೊಂಡ್ವಿ ಅದು ಕುದೀತಾ ಇದೆ. ಅಲ್ಲಿಗೆ ನಾವು ಒಂದು ಇಷ್ಟು ದಪ್ಪ ಕಾಲಚ್ಚು ಬೆಲ್ಲ
ಒಂದು 2 ಸ್ಪೂನಿನಷ್ಟು ಹುಣಸೆ ಹಣ್ಣು, ಒಂದು 2 ಸ್ಪೂನ್ನಷ್ಟು ಕಲ್ಲುಪ್ಪು, ಸ್ವಲ್ಪ ಕರಿಬೇವು, ಒಂದು ಚೂರು ಕೊತ್ತಂಬರಿ ಸೊಪ್ಪು, ನೈಸಾಗಿ ಹೆಚ್ಚಿಟ್ಕೊಂಡಿರೋದು. ಅದೇ ಆಗಲೇ ಹೇಳಿದ್ನಲ್ಲ ಶುಂಠಿ ಹೆಚ್ಚಿಟ್ಕೊಂಡಿದ್ದೆ ಅಂತ, ಶುಂಠಿಯನ್ನು ಇಲ್ಲೇ ಹಾಕೋಣ. ಸೀಳಿಕೊಂಡಂತಹ ಹಸಿ ಮೆಣಸಿನಕಾಯಿ ಅದನ್ನು ಇಲ್ಲೇ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿಯನ್ನು ಇಲ್ಲೇ ಹಾಕ್ಬಿಡೋಣ. ಒಂದ್ಸಾರಿ ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲ ಉಪ್ಪು ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಕುದಿಲಿ, ಅದೆಲ್ಲ ಕರಗತ್ತೆ. ಕರಗೋದ್ರೊಳಗಡೆ ನಾವು ಏನು ಮಸಾಲೆ ರುಬ್ಕೊಂಬಂದ್ವಲ್ಲ, ನೆಲ್ಲಿಕಾಯಿ, ಉದ್ದಿನಬೇಳೆ, ಮೆಣಸು, ಜೀರಿಗೆ, ತೆಂಗಿನಕಾಯಿ ಎಲ್ಲ ರುಬ್ಕೊಂಬಂದ್ವಲ್ಲ, ಆ ರುಬ್ಕೊಂಬಂದಿದ್ದು ನೋಡಿ ಕುದೀತಿದೆ. ಇಷ್ಟೊತ್ತಿಗೆ ಬೆಲ್ಲ ಉಪ್ಪು ಎಲ್ಲ ಕರಗಿರುತ್ತೆ. ಇಲ್ಲಿಗೆ ನಾವು ಈ ಮಸಾಲೆಯನ್ನು ಬೆರೆಸಿಬಿಡ್ಬೇಕು. ಸಂಪೂರ್ಣವಾಗಿ ಬೆರೆಸಿ ಇದರಲ್ಲಿ ಒಂದು ಸ್ವಲ್ಪ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅದನ್ನು ಕೂಡ ಕ್ಲೀನಾಗಿ ನೀರು ಹಾಕಿ ಬೆರೆಸಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇಹಕ್ಕೆ ಭಾಳ ಒಳ್ಳೇದು. ಯಾವುದು ಈ ಸಾರಂತೂ ಭಾಳ ಒಳ್ಳೇದು. ನೀವು ಆವಾಗ ಈ ಥರ ಸಾರನ್ನು, ಇವಾಗಂತೂ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸೀಸನ್, ಭಾಳ ಕಡಿಮೆ ರೇಟ್ಗೆ 40 ರೂಪಾಯಿ ಕೆಜಿಗೆಲ್ಲ ಸಿಗ್ತಿದೆ. ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು 15 ದಿವಸಕ್ಕೆ ಇಲ್ಲ ವಾರಕ್ಕೆ ಒಂದೊಂದು ಸಾರಿ ನೀವು ಈ ತಿಳಿ ಸಾರನ್ನ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ನಿಮ್ಮ ಆರೋಗ್ಯದ ಕಾಳಜಿ ನಮ್ಮ ಮೇಲಿರುತ್ತೆ. ನಾವೇನೇನೋ ಹಾಕಿ ತೋರ್ಸೋಕ್ಕಾಗಲ್ಲ. ನಿಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮವಾಗಿರುತ್ತೋ, ಹೇಗೆ ಹೆಲ್ತಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ಅಂತ ಅನ್ನೋದನ್ನು ನಾನು ತೋರಿಸ್ತಾನೆ ಇರ್ತೀನಿ. ಅದನ್ನು ನೀವು ನೋಡ್ತಾ ಇರ್ತೀರ. ನಿಮ್ಮ ಆರೋಗ್ಯದ ಕಾಳಜಿ ನಮ್ಮ ಮೇಲಿದೆ. ಹಾಗಾಗಿ ನೀವು ಈ ಥರ ತಿಳಿ ಸಾರನ್ನು ಆಗಾಗ ಮಾಡ್ಕೊಂಡು ತಿನ್ನಿ. ದೇಹ ತಂಪಾಗಿರುತ್ತೆ, ತುಂಬ ಒಳ್ಳೆಯದು. ಈ ಕಣ್ಣು ಕಟ್ಕೊಳ್ಳೋದು ಮತ್ತು ಕೂದಲು ಉದುರುವಂಥದ್ದು ಇಂಥದಕ್ಕೆಲ್ಲ ಒಂದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ನೆಲ್ಲಿಕಾಯನ್ನು. ಈ ಸಾರು ಕುದಿಲಿ, ಕುದ್ದ ನಂತರ ಒಂದು ಒಗ್ಗರಣೆ ಹಾಕಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ನೋಡೋರಂತೆ ಎಲ್ಲ ಮುಗಿದ ಮೇಲೆ ಹೇಗಾಗುತ್ತೆ ಅಂತ ನೋಡಿ. ಇದು 1-1.5 ನಿಮಿಷ ಕ್ಲೀನಾಗಿ ನಿಧಾನ ಉರಿಯಲ್ಲಿ ಕುದಿಸ್ಬೇಕು. ಯಾಕೆ ಗೊತ್ತಾ, ನೀವು ಸಾರು ಇಟ್ಟಿರ್ತೀರಲ್ಲ, ಉರಿ ಜೋರು ಮಾಡಿಬಿಟ್ರೆ ಅದು ಉಕ್ಕಿಬಿಟ್ರೆ ಅದರಲ್ಲಿ ಇರೋವಂತಹ ಒಳ್ಳೊಳ್ಳೆ ಅಂಶಗಳೆಲ್ಲ ಉಕ್ಕಿ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕು. 1-1.5 ನಿಮಿಷ ಕ್ಲೀನಾಗಿ ಕುದ್ರೆ ಒಳ್ಳೆ ಬೈಂಡಿಂಗ್ ಬರುತ್ತೆ. ಅಂತಿಮ ಹಂತ, ಸಾರನ್ನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಶಿಫ್ಟ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೋತೀನಿ. ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ರಿಫೈನ್ಡ್ ಆಯಿಲನ್ನೇ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರವೇ ನೀವು ಸಾಸಿವೆಯನ್ನು ಹಾಕಬೇಕು. ಎಲ್ಲ ಏನು ಮಾಡ್ತಾರೆ, ಹಸಿ ಎಣ್ಣೆಗೇ ಒಲೆ ಮೇಲೆ ಇಟ್ಟ ತಕ್ಷಣ ನಿಮಗೆ ಟೈಮ್ ಉಳಿಸ್ಬೇಕಲ್ಲ, ಹಾಗಾಗಿ ಅದಕ್ಕೇ ಎಣ್ಣೆನೂ ಹಾಕ್ತಾರೆ, ಜೀರಿಗೆನೂ ಹಾಕ್ಬಿಡ್ತಾರೆ, ಸಾಸಿವೆನೂ ಹಾಕ್ಬಿಡ್ತಾರೆ, ಮೆಣಸಿನ್ಕಾಯೂ ಹಾಕ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಎಣ್ಣೆ ಕಾದ ನಂತರವೇ ನಾವು ಸಾಸಿವೆಯನ್ನು ಹಾಕಿ ಈ ಥರ ಚಟಪಟ ಅಂತ ಸಿಡಿಬೇಕು. ಮೆಣಸಿನ್ಕಾಯಿ ಹಾಕಿದೆ, ಒಂದು 5-6 ಎಸಳು ಕರಿಬೇವು, ಸ್ವಲ್ಪ ಇಂಗು ತುಂಬ ಒಳ್ಳೆಯದು ದೇಹಕ್ಕೆ. ನೀವು ಬೇಕಿದ್ದರೆ ಇಂಗು ಅಷ್ಟು ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಟ್ಕೋಬಹುದು, ತೊಂದರೆ ಇಲ್ಲ. ಅವಾಗ ಬೆಳ್ಳುಳ್ಳಿ ಒಗ್ಗರಣೆ ಯಾಕೆ ಕೊಡ್ತಾಯಿಲ್ಲ ಅಂದರೆ ನೆಲ್ಲಿಕಾಯಿ ಘಮ ಏನಿರುತ್ತಲ್ಲ ಅದು ಹೊಡೆದು ಬಿಡುತ್ತೆ ಬೆಳ್ಳುಳ್ಳಿ. ಹಾಗಾಗಿ ಇಂಗಿನ ಒಗ್ಗರಣೆಯನ್ನು ಕೊಡ್ತಾಯಿದ್ದೆ. ಏನು ಪರಿಮಳ ಬರ್ತಿದೆ, ಬಹಳ ಒಳ್ಳೆ ಘಮ ಇದೆ. ಇದಕ್ಕೆ ಮೇಲೆ ಇನ್ನೊಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಆಹಾ, ಭಾಳ ಅದ್ಭುತವಾದ ಬೆಟ್ಟದ ನೆಲ್ಲಿಕಾಯಿ ಸಾರು, ತಿಳಿ ಸಾರು ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಈ ಹಂತಕ್ಕೆ ಬರುತ್ತೆ, ಗ್ರೀನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು.
ಆಹಾ. ನೋಡಿ ಹೇಗಾಗಿದೆ ಸಾರು ನೋಡೋಣ. ನೋಡಿ, ನೀವು ಅನ್ನಕ್ಕೆ ಯಾವಾಗಲೂ ತಿಳಿ ಸಾರಲ್ಲಿ ತಿನ್ನಬೇಕು ಅಂದರೆ ಸಾರನ್ನು ಯಥೇಚ್ಛವಾಗಿ ಹಾಕ್ಕೊಂಡು ತಿನ್ನಬೇಕು. ಅದು ಸ್ಪೂನ್ ಗಿನ್ನಲ್ಲಿ ತಿಂದರೆ ಸರಿ ಹೋಗಲ್ಲ, ಕೈಯಲ್ಲೇ ತಿನ್ನಬೇಕು, ಆಗಲೇ ಅದ್ರ ಮಜಾ. ಅಬ್ಬಬ್ಬಬ್ಬಬ್ಬ. ನೋಡಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿ ಸಾರು ಹೇಗೆ ಮಾಡೋದು ಅಂತ. ಭಾಳ ಅದ್ಭುತ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಹೀಗೆ ಮಾಡ್ಕೊಂಡು ತಿನ್ನಿ. ನಾ ಏನು ಮೆಜರ್ಮೆಂಟ್ ಹೇಳಿದೆ ಅದೇ ಮೆಜರ್ಮೆಂಟಲ್ಲಿ ಅದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡು ತಿನ್ನಿ. ಸೇಮ್ ರಿಸಲ್ಟ್ ಬರುತ್ತೆ. ನೀವು ಹೇಗೆ ಬಂತು ಅಂತ ಮಾಡಿ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನನಗೆ ಕರೆ ಮಾಡಿ ಹೇಳಿ. ಮುಂದಿನ ದಿನಗಳಲ್ಲಿ ಅದ್ಭುತವಾದ ಖಾದ್ಯಗಳೊಂದಿಗೆ ನಾನು ನಿಮ್ಮ ಎದುರುಗಡೆ ಹಾಜರಿರ್ತೀನಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ನಮಸ್ಕಾರ.